ಹಾಯ್ ಫ್ರೆಂಡ್ಸ್, ಎ ಟಿ ಎಮ್ನಲ್ಲಿ ದುಡ್ಡು ಬಿಡಿಸೋಕ್ಕೆ ಹೋದಾಗ ಅಕೌಂಟ್ನಿಂದ ಅಮೌಂಟ್ ಕಟ್ ಆಗಿರ್ತದೆ. ಆದರೆ ಎ ಟಿ ಎಮ್ ಮಷೀನಿಂದ ನಮಗೆ ಅಮೌಂಟ್ ಬಂದಿರಲ್ಲ. ಕೆಲವೊಮ್ಮೆ ಎಲ್ಲರಿಗೂ ಕೂಡ ಹೀಗೆ ಆಗಿರ್ತದೆ. ಹೀಗೆ ಹಾಗಾದರೆ ಏನು ಮಾಡಬೇಕಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು, ಒಂದೊಂದ್ಸರಿ ನೀವು ಎ ಟಿ ಎಮ್ಗೆ ಹೋದಾಗ ಅಲ್ಲಿ ಎಲ್ಲ ಪ್ರೊಸೀಜರು ಆಗಿರುತ್ತದೆ. ಆದರೆ ಅಮೌಂಟ್ ಕಟ್ಟಾಗಿರುವ ಮೆಸೇಜ್ ನಿಮಗೆ ಬಂದಿರುತ್ತದೆ. ಆದರೆ ಆ ಒಂದು ಸಮಯದಲ್ಲಿ ನಿಮಗೆ ಎ ಟಿ ಎಮ್ನಿಂದ ಒಂದು ಅಮೌಂಟ್ ಬರುವುದಿಲ್ಲ. ಆ ಸಮಯದಲ್ಲಿ ನೀವೇನು ಮಾಡಬೇಕಂದ್ರೆ ಎ ಟಿ ಎಮ್ ಮಷೀನಿಂದ ಬರುವಂಥ ಸ್ಲಿಪ್ಪನ್ನು ಇಟ್ಕೊಳ್ಬೇಕು. ಆ ಸ್ಲಿಪ್ಪನ್ನು ಇಟ್ಕೊಂಡು ನೀವು ಯಾವ ಒಂದು ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇರುತ್ತೋ ಆ ಒಂದು ಬ್ಯಾಂಕಿಗೆ ಹೋಗಿ ಎ ಟಿ ಎಮ್ ಇರುವಂತಹ ಜಾಗ, ಎ ಟಿ ಎಮ್ನ ಇನ್ಫಾರ್ಮೇಷನ್ ಮತ್ತು ನೀವು ಎಷ್ಟು ಟೈಮ್ಗೆ ಹೋಗಿ ಆ ಒಂದು ಅಮೌಂಟನ್ನು ಡ್ರಾ ಮಾಡಿದಿರಿ ಅಂತ ಹೇಳಿ ಕಂಪ್ಲೇಂಟನ್ನು ಬರೆದು ಕೊಡಬೇಕು. ನಂತರ ಬ್ಯಾಂಕ್ನವರು ವೆರಿಫೈ ಮಾಡಿ ಒಂದು ದಿನದ ಒಳಗಡೆ ನಿಮ್ಮ ದುಡ್ಡು ನಿಮ್ಮ ಅಕೌಂಟ್ಗೆ ಬರುವ ಹಾಗೆ ಅವರು ಕೆಲಸವನ್ನು ಮಾಡ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗೆ ನಿಮಗೆ ಅಮೌಂಟ್ ಕಟ್ಟಾಗಿರುವಂಥ ಮೆಸೇಜ್ ಬಂದಾಗ ಮತ್ತು ಅಮೌಂಟ್ ನಿಮ್ಮ ಕೈಗೆ ಬರದೇ ಇದ್ದಾಗ ಟೆನ್ಷನ್ ಆಗುವ ಬದಲು ಈ ಒಂದು ಪ್ರೊಸೀಜರ್ ಮಾಡೋದರಿಂದ ಮತ್ತು ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ಹೋಗಿ ಕೊಡೋದ್ರಿಂದ ನಿಮ್ಮ ಅಕೌಂಟ್ಗೆ ಅಮೌಂಟ್ ಜಮಾ ಆಗುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.